ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ಕದಿಯೋದಕ್ ಮಾತ್ರ ಅಲ್ಲ, ತಪ್ಪಿಸ್ಕೊಳ್ಳೋದಕ್ಕೂ ನೀನ್ ಕಲ್ತಿದ್ಯಾ. ನಿನ್ನ ಇಷ್ಟ ದಿನ ಕೆಲ್ಸದಲ್ಲಿ ನಾನ್ ಸ್ಯಾಟಿಸ್ಫೈ ಆಗಿದ್ದೀನಿ. ನಾವಿದನ್ನೆಲ್ಲ ಈ ಸಣ್ಣ ಸಿಟಿಯಲ್ಲೇ ಮುಗಿಸ್ದೆ ಸ್ವಲ್ಪ ವೈಡ್ ಆಗಿ ಮಾಡ್ಬೇಕು. ನೀನು ಅಣ್ಣವ್ರ ಸಿನಿಮಾನೆಲ್ಲ ನೋಡಿದ್ಯಾ? ಇಲ್ಲ. ಅದ್ರಲ್ಲಿ ವಜ್ರಮುನಿ ಅವ್ರ ಗುಂಪು ಜಪಾನ್ ಅಲ್ಲೂ ಕೂಡ ಇರುತ್ತೆ. ಆ ತರ ನೀನು ದೊಡ್ಡ ಕಳ್ಳನಾಗಿ ಬದ್ಲಾಗ್ಬೇಕು. ಫೋನು ನನಗ್ ಬೇಡ, ನೀನೇ ಮಾತಾಡು. ಹಲೋ ಜೈ, ನಾನು. ಏನಮ್ಮ? ನೀನ್ ಆದಷ್ಟು ಬೇಗ ಮನೆಗ್ ಬಾಪ. ಇಲ್ಕೊಡಮ್ಮ, ಏನೇ ಇದ್ರು ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಬಸ್ಗೆ ನೀನ್ ಇಲ್ಲಿರ್ಬೇಕು. ಸ್ವಲ್ಪ ಸುಮ್ನೆ ಇರ್ತೀಯಾ? ಹಾಗೆಲ್ಲ ಸಡನ್ ಆಗಿ ಬರಕ್ಕಾಗಲ್ಲ. ತುಂಬಾ ಮುಖ್ಯವಾದ ಕೆಲ್ಸನ ಕಂಪ್ನಿಯವ್ರು ನಂಗೆ ಒಪ್ಸಿದ್ದಾರೆ. ಅದಕ್ಕಿನ್ನ ಮುಖ್ಯವಾದ ಕೆಲ್ಸ ಇದು. ನಾಳೆನೇ ಇಲ್ಲಿಗೆ ಬರ್ಬೇಕು ನೀನು. ಮುಂಚೆನೆ ಹೇಳ್ತಿದ್ದೀನಿ, ನೀನ್ ಇಲ್ಲಿಗೆ ಬರ್ಬೇಕು. ಇಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಅಲ್ಲ, ನಾನು ಅಮ್ಮ. ಮಗ್ಲೇ, ಏನಮ್ಮ? ನಿಮ್ ಅಣ್ಣ ಬಂದಿರ್ಬೇಕನ್ಸತ್ತೆ. ಅಮ್ಮ, ಸಸ್ಪೆನ್ಸ್ ಮಾತ್ರ ಲೀಕ್ ಆಗ್ಬಾರ್ದು. ಅದನ್ನ ಅವನು ಓದ್ಬೇಕಾದ್ರೆ ಅವನಿಗೆ ಗೊತ್ತಾಗ್ಬೇಕು. ಅವನ್ಗೆ ಎಸ್ಸೆ ಸೆಲೆಕ್ಷನ್ ಸಿಕ್ಕಿದೆ. ಸಂತೋಷದಲ್ಲಿ ಅಣ್ಣ ಕುಡಿದ್ ಕುಪ್ಪಳಿಸ್ಬೇಕು. ಅಮ್ಮ, ಬರ್ತಾ ಇದೀವಿ ಕಣೋ. ಏನಮ್ಮ, ಏನಾಯ್ತು? ನಮ್ಗೇನು ಆಗಿಲ್ಲ ಮಗಳೇ, ಹೊತ್ಕೊಡು. ಏನೇ ಅದು? ಕಂಗ್ರ್ಯಾಚುಲೇಷನ್ಸ್. ಹೇ, ಏನಾಯ್ತು ಅಂತ ಮೊದ್ಲು ಹೇಳೆ. ಇದನ್ನ ಓದ್ ನೋಡಿ. ಈ ಪೇಪರ್ ಓದಾಕ ನಾನು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದು. ನಾನು ಅಲ್ಲಿ ಎಷ್ಟು ಬಿಸಿ ಇದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಏನಿದು? ಏನಾಯ್ತು ಅಣ್ಣ? ಮಗ್ನೆ, ಅಯ್ಯೋ ಮಗ್ನೆ, ಹೋಗ್ ನೀರ್ ತಗೊಂಡ್ಬಮ್ಮ. ಮಗ್ನೆ, ಮಗ್ನೆ. ಅಣ್ಣ, ಏನಾಯ್ತು? ಏನಾಯ್ತಪ್ಪ? ಏ ಅಣ್ಣ, ಮಗ್ನೆ. ಸಂತೋಷದಲ್ಲಿ ಕುಣಿತ್ಯಾ ಅಂತ ಅನ್ಕೊಂಡಿದ್ದೆ, ಈ ತರ ಬೀಳ್ತೀಯಾ ಅಂತ ಅನ್ಕೊಂಡಿದ್ದೆ. ಏನಾಯ್ತಪ್ಪ ನಿನ್ಗೆ? ಎಸ್ಐ ಆದ್ಮೇಲೆ ಕಳ್ಳನ್ ಹಿಡಿಬೇಕಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದಾನೆ. ಕಳ್ಳರಿಗೆ ಸರಿಯಾದ ಪಾಠ ಕಲ್ಸು. ಅಯ್ಯೋ ಅಯ್ಯೋ ಅಯ್ಯೋ, ಈ ಸರೋಗಲ್ಲ ಇದು. ಮುಂಚೆ ತರ ಇಲ್ಲ ಇದು. ಈ ಪೊಲೀಸ್ ಕೆಲಸ ಈಗ ತುಂಬಾ ರಿಸ್ಕಿ ಆಗಿದೆ. ಈಗಿರೋ ಕಳ್ಳರು ಕೈಯಲ್ಲಿ ಲಾಂಗು ಮಚ್ಚೆಲ್ಲ ಇರೋದಿಲ್ಲ, ಗನ್ನು ಬಾಂಬೆಲ್ಲ ಇರುತ್ತೆ. ಎಷ್ಟು ಪೊಲೀಸ್ಗಳು ದಿನಾಗ್ಲೂ ಗುಂಡೇಟಲ್ಲಿ ಸಾಯ್ತಾ ಇದಾರೆ ಅಂತ ಗೊತ್ತಾ? ಅಷ್ಟ್ ಮಾತ್ರ ಅಲ್ಲ, ಈ ಪೊಲೀಸ್ ಅವ್ರು ತಿಂಗಳಿಗೆ ದುಡಿಯುವಂತ ದುಡ್ಡನ್ನ ಈ ಕಳ್ಳರು ದಿನಕ್ಕೆ ದುಡ್ದು ಬಿಡ್ತಾರೆ ಗೊತ್ತಾ? ಹಾಗೆ ನಾನ್ ಮಾಡ್ತಿರೋ ಕಂಪ್ನಿಲಿ ಎಂತ ವಸೂಲಿ ಗೊತ್ತಾ? ಅಲ್ಲ, ಸಂಬಳ. ಇಲ್ಲಿ ನೋಡಿ ಅಣ್ಣ, ಪೊಲೀಸ್ ಎಸ್ಐ ಅನ್ನೋದೆಲ್ಲ ತುಂಬಾ ರೆಸ್ಪೆಕ್ಟೆಡ್ ಜಾಬ್ಸ್. ಹೌದೌದು. ಆಮೇಲೆ ಈ ಕೆಲಸ ಈಸಿಯಾಗಿ ಯಾರಿಗೂ ಸಿಗಲ್ಲ ಅಣ್ಣ. ವಿಷಯ ಗೊತ್ತಾದ್ರೆ ಅವರಿಂದ ಎಲ್ಲರಿಂದನೂ ರೆಸ್ಪೆಕ್ಟ್ ಸಿಗುತ್ತೆ. ಆಮೇಲೆ ನಿನ್ ಸಂಬಂಧಿಕರಿಗೆ ಬೆಲೆ ಕೂಡ ಸಿಗುತ್ತೆ. ಬೆಲೆ ಅಲ್ಲ, ತೆಂಗಿನಕಾಯಿ ಸಿಗುತ್ತೆ. ಮದ್ವೆ ಹೆಣ್ಣಿನ ಅಣ್ಣ ಎಸ್ಐ ಆಗ್ತಾ ಇದ್ದಾನೆ ಅಂತ ಗಂಡ್ ಮನೆ ಕಡೆ ಎಲ್ಲ ಗೊತ್ತಾಗಿದೆ. ಅವ್ರು ತುಂಬಾ ಖುಷಿಯಾಗಿದ್ದಾರೆ. ಅಯ್ಯೋ, ಎಸ್ಐ ಆಗುದಂದ್ರೆ ಅಮ್ಮ ನಂಗೆ ಈಗ ತಲೆ ಸುತ್ತಾ ಇದೆ ಅಮ್ಮ. ನಂಗೆ ತಲೆ ಸುತ್ತದೆಲ್ಲ ಕ್ಯಾಬ್ ಬಂದ ತಕ್ಷಣ ನಿಂತೋಗುತ್ತೆ. ಏನಾದ್ರೆ ಏನು, ಅಪ್ಪನ ಆಸೆ ನೆರವೇರ್ತಲ್ಲ. ಇವಾಗ ನನ್ನ ಪರಿಸ್ಥಿತಿ ಏನಂತ ಅಪ್ಪನಿಗೆ ಚೆನ್ನಾಗಿ ಗೊತ್ತು. ಎಸ್ಐ ಆಗ್ಬಿಟ್ಟ. ಲಾ ಅಂಡ್ ಆರ್ಡರ್ ಟ್ರಾಫಿಕ್ ಆದ್ರೆ ಲಂಚ ಜಾಸ್ತಿ ಸಿಗುತ್ತೆ. ಆ ಲಂಚ ದುಡ್ಡಲ್ಲಿ ಮದುವೆ ಮಾಡ್ಬೋದು, ಊಟ ಹಾಕ್ಬೋದು. ಇವನಿಲ್ಲ ಯೂನಿಫಾರ್ಮ್ ಹಾಕಿಲ್ಲ, ಆಗ್ಲೇ ಅಧಿಕಾರ ತೋರಿಸ್ತಾ ಇದ್ದಾನೆ. ಜೈ, ಲಡ್ಡು ತಗೋ. ನೀನ್ ಎಸ್ಐ ಹಾಕೋ ಖುಷಿಯಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲಾರ್ಗು ಲಡ್ಡು ತಿನ್ಸಾಯ್ತು. ಇವತ್ತು ಪಟಾಕಿ ಲಾಡು ಮಾವನ. ನನ್ನ ಈ ಪರಿಸ್ಥಿತಿ ನೋಡೋದಕ್ಕೆ ನಿಮ್ಗೆ ತುಂಬಾ ಸಂತೋಷ ಆಗ್ತಿರ್ಬೇಕಲ್ಲಪ್ಪ. ಇವತ್ತು ಟ್ರೈನಿಂಗ್ ಮುಗಿಸ್ಕೊಂಡು ನಾಳೆಗೆ ನೀವೆಲ್ಲರೂ ಪೊಲೀಸ್ ಆಗಿ ಬರೋದು ಅಂದ್ರೆ ಆದಷ್ಟು ಪ್ರಾಮಾಣಿಕವಾಗಿರೋದಕ್ ನೋಡ್ರಿ. ಒಬ್ಬ ಕಳ್ಳ 100 ರೀತಿಲಿ ನೇರವಾಗಿರ್ಬೇಕು. ಕಾಲಿಗೆ ಸುತ್ತ ಕಾಲ್ ಲಾಟಿಯಿಂದ ಹೊಡೆದ್ರೆ ಓಡ್ತಾ ಇರೋ ಕಳ್ಳ ಹಾಗೇ ಬಿದ್ಬಿಡ್ತಾನೆ. ಪೊಲೀಸು ನಿನ್ ಕಾಲಿಗೆ ಲಾಠಿ ಹಾಕ್ತಾನೆ. ಆಗ ನಾವು ನೇರವಾಗಿ ಓಡಬಾರ್ದು, ಜಂಪ್ ಮಾಡ್ಕೊಂಡು ಓಡ್ತಿರ್ಬೇಕು. ಅರ್ಥ ಆಯ್ತಾ ನಿನಗೆ? ಜಿಗ್ಜಾಗ್ ಆಗಿ, ಗೊತ್ತಾಯ್ತಾ? ಏನೇ ಆದ್ರೂ ಕೊನೆಗೆ ನಮ್ಮ ಜೀವ ಪಣಕ್ಕಿಟ್ಟಾದ್ರೂ ಸರಿ, ಎವಿಡೆನ್ಸ್ನ ನಾವು ಕಲೆಕ್ಟ್ ಮಾಡ್ಲೇಬೇಕು.
ಎವಿಡೆನ್ಸ್ ಹೋದ್ರೂನು ಜೀವಂತವಾಗಿರ್ಬೇಕು. ಜೀವ ಇದ್ರೆ ತಾನೇ ಬೇರೆ ಕಡೆನಾದ್ರೂ ಕಳ್ತನ ಮಾಡ್ಕೊಂಡು ಬದುಕೋದು. ತುಂಬಾ ಸಮಸ್ಯೆ ಕೊಡೋ ಕಳ್ಳರನ್ನ ಮೊದ್ಲು ಹಿಡಿಬೇಕು. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ತುಂಬಾ ಸಮಸ್ಯೆ ಕೊಡೋ ಪೊಲೀಸ್ ಅವ್ರನ್ನ ಮೊದ್ಲು ನಮ್ಮ ಬುಟ್ಟಿಗೆ ಹಾಕೋಬೇಕು. ಡ್ಯೂಟಿ ಟೈಮಲ್ಲಿ ಕಳ್ಳರ ಮುಖ ಯಾವಾಗೂ ನೆನ್ಪಿಟ್ಕೊಂಡಿರ್ಬೇಕು. ಡ್ಯೂಟಿ ಸಮಯದಲ್ಲಿ ಪೊಲೀಸವ್ರ ಮುಖ ನೆನಪು ಬರ್ಲೇಬಾರ್ದು, ಯಾಕಂದ್ರೆ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಚಿಲ್ಕ ಹೆಂಗ್ ಓಪನ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಮಾತ್ರ ನಾವು ಕಳ್ಳರನ್ನ ಐಡೆಂಟಿಫೈ ಮಾಡಕ್ಕಾಗೋದು. ಸರ್, ಅವ್ರಿಗೆ ಬೀಗದ ಕೈ ಸಿಕ್ಕಿದ್ರು ಕೂಡ ಚಿಲ್ಕನ ಸುತ್ತಿ ತಗೊಂಡು ಹೊಡೆದ್ಬಿಟ್ಟೆ ಒಳಗಡೆ ಹೋಗೋದು. ನಾನು ಹಂಗೆ ಮಾಡ್ತಿದ್ದೆ. ಸಾರಿ. ಮತ್ತೆ ಜನರಲ್ ಕಳ್ಳರೆಲ್ಲ ಒಳಗಡೆ ಹೋಗಿರೋರ್ನ ಆಚೆ ಕರ್ಸೋದಕ್ಕೆ ಮೆಥಡ್. ಒಬ್ಬೊಬ್ಬರಿಗೂ ಒಂದೊಂದು ಮೆಥಡ್ ಸರ್. ಏನೇ ಆದ್ರೂ ಒಂದ್ ನಿಮಿಷ ಕೊಡಿ ಸರ್. ಇಲ್ಲಿ ನೋಡಿ, ಈ ಕಂಬಿ ಇಟ್ಕೊಂಡು ಕಿಟಕಿ ಕಂಬಿಗೆ ಹಿಡ್ಕೊಂಡು ಬೆಂಡ್ ಮಾಡಿದ್ರೆ ಯಾವ್ದೇ ಕಂಬಿ ಆದ್ರೂ ಅಗಲ ಆಗ್ಬಿಡುತ್ತೆ ಸರ್. ಅದ್ ನಿನ್ಗೆ ಹೆಂಗ್ ಗೊತ್ತು? ಕೆಲವು ದಿನಗಳಿಂದ ನಿನ್ನನ್ನ ಗಮನಿಸ್ತಾ ಇದ್ದೀನಿ. ಏನ್ ಸಮಸ್ಯೆ ನಿನಗೆ? ಸರ್, ಅದು ಬಂದು ಮತ್ತೆ ಸ್ವಲ್ಪ ಏನೋ ಸೀರಿಯಸ್ ಅಲ್ವಾ? ಸರ್, ಟ್ರೈನಿಂಗ್ ಐಜಿ ಅಂತ ಹೇಳ್ತಿಲ್ಲ, ಒಬ್ಬ ಬ್ರದರ್ ಆಗಿ ಹೇಳ್ತಾ ಇದ್ದೀನಿ ನಿನಗೆ. ಏನ್ ಸಮಸ್ಯೆ? ಮರೆಸ್ಬೇಕು ಅಂತ ನೋಡ್ಬೇಡ. ಹೇಳ್ತೀನಿ ಸರ್. ನಿನ್ನನ್ನ ಅರೆಸ್ಟ್ ಮಾಡೋದಕ್ಕೆ ನನಗೇನು ಸಮಸ್ಯೆ ಇಲ್ಲ. ಪ್ರಾಮಾಣಿಕವಾದ ಪೊಲೀಸ್ ಆಫೀಸರ್ ಕೆಲಸ ಅದು. ಆದ್ರೆ ನಿನ್ನನ್ನ ಪೊಲೀಸ್ ಆಫೀಸರ್ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಸರ್, ಆ ಪರಿಸ್ಥಿತಿಯಲ್ಲಿ ನಾನು ಸಿಟಿಗೆ ಬಂದು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಲೆ ನಿನ್ ಪಶ್ಚಾತ್ತಾಪ ನನಗೆ ಗೊತ್ತಾಯ್ತು. ಅದಕ್ಕೆ ಈ ತೀರ್ಮಾನ ತಗೊಂಡೆ ನಾನು. ಕಾಡಾನೆ ಹಿಡಿಯೋದಕ್ಕೆ ಪಳಗ್ಸಿರೋ ಆನೆ ಬೇಕಾಗುತ್ತೆ. 1945 ಸ್ಕಾಟ್ಲೆಂಡ್ ಯಾರ್ಡ್ ಅಲ್ಲಿ ಇಬ್ರು ದೋಷಿಗಳನ್ನ ಪೊಲೀಸ್ ಆಫೀಸರ್ಸ್ ಆಗಿ ನೇಮಕ ಮಾಡಿದ್ರು. ಒಬ್ರು ಪೊಲೀಸ್ ಆಫೀಸರ್ ಚೀಫ್ ಆಗಿ, ಪಾರ್ಲಿಮೆಂಟ್ ಅನುಮತಿಯಿಂದ. ಅದೇ ರೀತಿಲಿ ಆ ಇಬ್ರು ಕಳ್ಳರು ಸೇರಿ ಎಲ್ಲಾ ಕಳ್ಳರನ್ನು ಹಿಡಿದು ಜೈಲಿಗೆ ಹಾಕ್ಸೋದ್ರಲ್ಲಿ ಯಶಸ್ವಿ ಆದ್ರು ಗೊತ್ತಾ? ಕಳ್ಳತನ, ಮೋಸ, ವಂಚನೆ ಮಾಡೋಂಥವ್ರಿಗೆ ಅಂಥವ್ರನ್ನ ಹಿಡಿಯೋದು ತುಂಬಾನೇ ಸುಲಭ ಗೊತ್ತಾ? ಊರಲ್ಲಿದ್ದಾಗ ನಿನ್ನ 10 ಲಕ್ಷ ರೂಪಾಯಿನ ಕತ್ಕೊಂಡು ಹೋಗಿದ್ದು ನನಗ್ ಗೊತ್ತು. ಚೇತುರಾಮಣ್ಣನ ನೀನ್ ಹೋಗಿ ಭೇಟಿಯಾಗಿ ಅವನ ಜೊತೆ ಕೈ ಜೋಡಿಸಿದ್ದು ನನಗ್ ಗೊತ್ತು. ನಿನಗೆ ಇದು ಒಂದು ವಿಧಿ ನಿನ್ ಜೊತೆಲಿ ಆಟ ಆಡಿದೆ ಅಂತ ನೀನು ಅನ್ಕೋಬೇಕು ಅಷ್ಟೇ. ಅದಷ್ಟೇ ಅಲ್ಲ, ಮಾಡಿರೋ ಪಾಪಕ್ಕೆ ನೀನು ಪ್ರಾಯಶ್ಚಿತ್ತ ಪಡಬೇಕು ಅಂತ ಹೇಳ್ತಿದ್ಯಲ್ವಾ? ಪೊಲೀಸ್ ಅನ್ನೋದು ಜನರಿಗೆ ಕಾವಲಾಗಿರ್ಬೇಕು. ಆದ್ರೆ ಈಗಿರೋ ಕಾವಲ್ಗಾರೆಲ್ರೂ ತೂಕಡಿಸ್ತಿರ್ತಾರೆ, ಇಲ್ಲ ನಾಟಕ ಮಾಡ್ತಿರ್ತಾರೆ. ನೀನೊಬ್ಬ ಸಾಧಾರಣ ಮನುಷ್ಯಲ್ಲ, ನೀನು ಜನರಿಗಾಗಿ ಕಾವಲ್ಗಾರನಾಗಿರ್ಬೇಕು. ಟೋಪಿಯಲ್ಲಿರೋ ಮುದ್ರೆ ಕೆರಿಯರ್ನಲ್ಲಿ ಮುದ್ರೆ ಆಗಿರ್ಬೇಕು ನಿನಗೆ. ಊರಲ್ಲಿರೋ ಎಲ್ಲಾ ಜನರಿಗೂ ಅವ್ರು ಬಯಸ್ತಾ ಇರೋಂತಹ ನಿನ್ನಿಂದ ಒಳ್ಳೆ ಕೆಲಸ ಆಗ್ಬೇಕು ಅನ್ನೋದೇ ನೀನ್ ಅನ್ಕೊಂಡ್ರೆ ಒಂದು ಊರ್ನೇ ಬದಲಾಯಿಸಬಹುದು ಗೊತ್ತಾ? ನಿನ್ ಸ್ಟೇಷನ್ನ ನೀನು ಚೆನ್ನಾಗಿ ಇಟ್ಕೋಬಹುದು ಗೊತ್ತಾ? ಈಗ ನಡೆದಿದ್ದು ಕೆಟ್ಟ ಕನ್ಸು ಅಂತ ಮರ್ತು ಬಿಡು. ಮರಿಬೇಕು ಸರ್, ಹಳೇದೆಲ್ಲ ಮರಿಬೇಕು. ನೀವ್ ಹೇಳಿದ ತರಾನೇ ನನಗಿದೆಲ್ಲ ನಡೆದಿದ್ದು ಒಂದು ವಿಧಿ ಅನ್ಸುತ್ತೆ. ಅದಕ್ಕೆ ತಾನೇ ದತ್ತ ಅವ್ರ ಮನೆಗೆ ನುಗ್ಗಿ ಆ ಎವಿಡೆನ್ಸ್ ಎಲ್ಲ ನನಗೆ ಕಲೆಕ್ಟ್ ಮಾಡೋದಕ್ಕೆ ಆಗಿದ್ದು. ಎವಿಡೆನ್ಸಾ? ಏನ್ ಎವಿಡೆನ್ಸ್? ಹೇಳ್ತೀನಿ ಸರ್. ಅದಕ್ಕೂ ಮುಂಚೆ ಅದು ನಾನು ಸ್ವಲ್ಪ ಡೀಟೇಲ್ ಆಗಿ ಚೆಕ್ ಮಾಡಬೇಕು ಸರ್. ಅದಾದ್ಮೇಲೆ ಎಲ್ಲ ನಿಮ್ ಕೈಗೆ ತಂದು ಒಪ್ಪಿಸ್ತೀನಿ ಸರ್. ಆಮೇಲೆ ನೀವ್ ಹೇಳ್ದಂಗೆ ನಾನು ಮಾಡ್ತೀನಿ ಸರ್. ಸರ್, ಬಾಯ್. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಜಯಶಂಕರ್. ಥ್ಯಾಂಕ್ ಯು ಸರ್. ವಿಜಯವಂತವಾಗಿ ಟ್ರೈನಿಂಗ್ ಪೂರ್ತಿ ಮಾಡಿ ಇಷ್ಟು ಬೇಗ ನಿನಗೆ ಪೋಸ್ಟಿಂಗ್ ಆರ್ಡರ್ ಬಂದಿದೆ. ತಗೋ. ಸರ್, ದೇವ್ರೆ. ಯಾವ ಸ್ಟೇಷನ್ ಅಂತ ಗೊತ್ತಾ ನಿನ್ಗೆ? ಇಲ್ಲ ಸರ್. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಶುರು ಮಾಡೋದಕ್ಕೂ ಆರಂಭ ಮಾಡೋದಕ್ಕೂ ಇದಕ್ಕಿಂತ ಒಳ್ಳೆ ಸ್ಟೇಷನ್ ಈ ಕರ್ನಾಟಕದಲ್ಲೇ ಇಲ್ಲ. ಎಲ್ಲಿದೆ ಸರ್? ತಾವರೆಕೆರೆ. ಎಲ್ಲಿ? ತಾವರೆಕೆರೆ.
ಹೊಸ ಎಸ್ಐ ಬಂದಿದೆ ನೋಡಿ ಸರ್. ಆರ ನಾನು ಹಾಕ್ತೀನಿ ಬೊಕ್ಕೆ ನೀನ್ ಹೊಸ ಎಸ್ಐ ಹಳೆ ಎಸ್ಐ ತರನೇ ಒಳ್ಳೆಯವರಾಗಿರಪ್ಪ. ಒಳ್ಳೆಯವರಾಗಿದ್ರೆ ಸಾಕಪ್ಪ. ನೀವೆಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ನೋಡ್ಕೊಂಡ್ ಬರ್ತೀನಿ. ಶಾಂತಿ, ಡೇವಿಡ್ ಬಾ, ಬೇಗ ಬಂದ್ರೋ, ಬೇಗ ತಗೊಂಡ್ ಬಂದ್ರೋ. ಬನ್ನಿ ಸರ್. ಸರ್ ಮಾರ್ನಿಂಗ್. ವೆಲ್ಕಮ್ ಸರ್. ಅಲ್ಲ ಅದು ನೀನ್ ಆ ಕಡೆ ಸುತ್ತಾಡಿ ಈ ಕಡೆ ಸುತ್ತಾಡಿ ಕೊನೆ ಪೊಲೀಸ್ ಹೊರಬಿಡಕ್ಕೆ ಬಂದ. ಇಲ್ಲಿ ನೋಡು, ನೀನ್ ಕಳ್ಳಿನಾಗಿ ಮಾಡಿರೋ ಕೆಲಸಗಳೆಲ್ಲ ಬಿಟ್ಬಿಟ್ಟಿದೀನಿ. ಅದಕ್ಕೆ ನೀನ್ ಯಾವಾಗೂ ನನ್ ಋಣಿಯಾಗಿರ್ಬೇಕು. ಆದ್ರೆ ನೋಡಿಲಿ, ಕಾಕಿ ಹಾಕೊಂಡ್ ಕಳ್ತನ ಮಾಡೋ ಕೆಲಸ ಇಲ್ಲ. ಅದಕ್ಕೆ ನಾವ್ ಇಲ್ಲಿದ್ದೀವಿ. ಏನೋ ಇದು? ಓದ್ ನೋಡು. ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ಜೈಶಂಕರ್, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಸಲ್ಯೂಟ್ ಎಸ್ ಸರ್. ಎಸ್ ಸರ್. ಅಂಡ್ ಫಾಲೋ ಮೀ. ಏನ್ ಮಾಡ್ತಾರೋ ಏನ್ ಕಥೆನೋ, ಬೇಗ ಬನ್ನಿ. ಏನಿದು? ಎಲ್ಲ ಓಕೆ ಅಲ್ವಾ ಸರ್? ಓಕೆ. ಜನಗಳಿಗೆ ಈಗ ಪೊಲೀಸ್ ಮೇಲೆ ಮರ್ಯಾದೆ ಇರೋದು ಮಾಮೂಲಿನೇ. ಅದಕ್ಕೆ ಬದಲಾಗ್ಬೇಕು. ಮರ್ಯಾದೆಯಿಂದ ಕೂಡ ಭಯ ಆಗಿರ್ಬೇಕು. ವಾಯ್ಸ್ ಏನೋ ಚೇಂಜ್ ಆದಾಗಿದೆಯಲ್ವಾ? ಅದ್ರ ಕಣ್ಣು ಮೂಗು ಅದೇ ಓ, ತಾನೆ. ಒಂದ್ ವೇಳೆ ಇದೆಲ್ಲ ನೆನಪಾಗಿರ್ಬೋದಾ? ಅದೇ ಹೇಳ್ತೀನಿ ಇದೆ. ನಾನ್ ಚಿಕ್ಕವನಿರುವಾಗ ನಂತರನೇ ಹುಡುಗನ್ ನೋಡಿದೆ ಅಂತ ನಮ್ಮಪ್ಪ ಯಾವಾಗೂ ಹೇಳ್ತಾ ಇದ್ರು. ಒಬ್ರು ತರನೇ 9 ಜನ. ಏನದು? ಅಲ್ಲ 9. ಏನಯ್ಯ 9? ಅಯ್ಯೋ ಅಲ್ಲ, ಸಾರ್ ತರನೇ ಇನ್ನೊಬ್ಬ ಕಳ್ಳ ಇಲ್ಲಿದ್ದಾನೆ. ಅವನ್ ಫೋಟೋ ಅಲ್ಲಿ. ಎಲ್ಲಿ? ಆ ಫೋಟೋ ಎತ್ಕೊಂಡು ನಾನು ತಿಂದಾಯ್ತು. ಏನು? ಇಲ್ಲಿವರೆಗೂ ನೀವೆಲ್ಲ ಹೆಂಗಿದ್ರಿ ಅಂತ ನಾನು ಕೇಳೋದಿಲ್ಲ. ಆದ್ರೆ ಇನ್ಮುಂದೆ ಇದು ಒಂದು ಮಾದರಿಯಾಗಿರೋ ಪೊಲೀಸ್ ಸ್ಟೇಷನ್ ಆಗಿರ್ಬೇಕು. ಓಕೆ. ಓಕೆ ಸರ್. Hello, Sub Inspector Jayashankar speaking. CI Sergeant Joseph speaking. ಏನಾಯ್ತು ಸರ್? ಏನೇನು? ಏನಲ್ಲಿ? ಇಲ್ಲ ಸರ್, ಇಲ್ಲಿ ಮಾತಾಡ್ತಾ ಇದ್ದೆ. ಹೊಸ ಎಸ್ಐ ಚಾರ್ಜ್ ತಗೋಬೇಕಾದ್ರೆ CA ಹತ್ರ ಬರ್ಬೇಕು ಅಂತ ಗೊತ್ತಿಲ್ವಾ? ಸರ್ ಇಲ್ಲ, ಅವನು ಸೈಬರ್ ಸೆಲ್ ಅಲ್ಲಿ ಇದ್ದವನಲ್ವಾ? ಟ್ರಾಫಿಕ್ ಅಲ್ಲಿ ಇದ್ದವನು ಆರಾಮಾಗಿ ರಿಪೋರ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ಯಾ? ಸೈಬರ್ ಅಲ್ಲಿ ನಾನು ಹುಲಿ ಆಗಿದ್ದೆ. ಹುಲಿ. ಅಯ್ಯೋ ಸರ್, ನಾನು ಚಾರ್ಜ್ ತಗೊಳ್ಳೋದಕ್ಕೆ ಅಲ್ಲಿ ಬರೋಣ ಅಂತ ಇದ್ದೆ ಸರ್. ಆದ್ರೆ ಇಲ್ಲಿರೋ ಎಸ್ಐಗಳೆಲ್ಲ ನಿಮ್ ಬಗ್ಗೆ ಸ್ವಲ್ಪ ಮಾತಾಡಿ ಹೊಗಳ್ತಾ ಇದ್ರು ಸರ್. ಅದಕ್ಕೆ ಮರ್ತೋಗ್ಬಿಟ್ಟೆ. ನೀವಿಲ್ಲಿ ಬಂದ ಮೇಲೇನೆ ಇಷ್ಟು ಸರ್ಕಲ್ ಎಲ್ಲ ಫುಲ್ ಕ್ಲಿಯರ್ ಆಗಿರೋದು. ಕ್ರಿಮಿನಲ್ ಎಲ್ಲ ನಿಮ್ಮನ್ನ ನೋಡಿ ಗಡಗಡ ಅಂತ ನಡಕ್ತಾ ಇದಾರೆ ಅಂತ ಎಲ್ಲ ಹೇಳ್ತಿದ್ರು ಸರ್. ಹಾಗಾದ್ರೆ ಕೇಳ್ಬಿಟ್ಟೆ ಬನ್ನಿ, ತೊಂದ್ರೆ ಇಲ್ಲ. ಬೇಡ ಸರ್, ನಾನು ಈಗಲೇ ಬರ್ತೀನಿ ಸರ್. ಸರ್ CS ಸರ್ ರೂಮಲ್ಲಿ ಮೇಲ್ಗಡೆ ಹೋದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ರೈಟ್ ಸೈಡ್. ಅಷ್ಟಕ್ಕೂ ಆ ಫೋಟೋ ಎಲ್ಲೋಯ್ತು? ಫೋಟೋ ನಾನು ಆಗ್ಲೇ ತಿಂದಾಯ್ತಲ್ಲ. ಇಲ್ಲ ಸರ್. ಸರ್ ಲೇ ನಾಯಿ ನನ್ನ ಮಗನೇ, ನಾನೇನಾದ್ರೂ ಅಲ್ಲಿಗೆ ಬಂದೆ ಅಂತ ಇಟ್ಕೋ, ಸರಿಯಾಗಿ ಓದಿತೀನಿ ನಿನ್ಗೆ, ಗೊತ್ತಾ? ಒಂದೇ ಬ್ಯಾಚ್ ಇರ್ಬೋದು, ಇನ್ನೊಂದ್ಸರಿ ಟ್ರಾಫಿಕ್ ಅಂತ ಕರ್ದೆ ಅಂತ ಇಟ್ಕೋ, ನಿನಗಿದೆ. ಮಕ್ಕಳಿಗೆಲ್ಲ ನಾನಂದ್ರೆ ಸಲಿಗೆ ಆಗೋಗಿದೆ. ಟ್ರಾಫಿಕ್ ಅಲ್ಲಿ ಇದ್ರೇನು ಸೈಬರ್ ಅಲ್ಲಿ ಇದ್ರೇನು ಇವ್ರಿಗೆಲ್ಲ ರೋಗ ಆಗೋಗಿದೆ. ಒಂದ್ಸರಿ ನನಗ್ ಕೈಗೆ ಸಿಗ್ಲಿ, ಆಮೇಲೆ ಗೊತ್ತಾಗುತ್ತೆ ಏನು ಅಂತ. ನಾನು ನಿಮ್ಮ ಹೆಸರು? ಸಬ್ ಇನ್ಸ್ಪೆಕ್ಟರ್ ಜೈಶಂಕರ್ ಸರ್. ಸರ್ ಸ್ವಲ್ಪ ಮುಂಚೆ ಕಾಲ್ ಮಾಡಿ ಜಾಯ್ನ್ ಆಗೋದಕ್ಕೆ ಹೇಳಿದೆ. ಕೂತ್ಕೊಳ್ಳಿ. ಸರ್ ಒಂದ್ ನಿಮಿಷ. ಏನ್ ಸರ್? ನೀನ್ ಯಾಕೆ ಒಂಥರ ಇದೆಯಾ? ರೆಸ್ಪೆಕ್ಟ್ ಸರ್. ಈ ಕಡೆ ತಿರ್ಕೋ. ಸರ್ ಈ ಕಡೆ ತಿರ್ಕೋ ಅನ್ನಲ್ಲ. ಏನ್ ಸರ್? ಜ್ಯುವೆಲರಿ ಶಾಪ್ ಅಲ್ಲಿ ನೋಡಿದ್ನಲ್ಲ ನಿನ್ನ. ಯಾವ ಜ್ಯುವೆಲರಿ? ಎಲ್ಲಿರೋ ಜ್ಯುವೆಲರಿ? ಆ ವೆಡ್ಡಿಂಗ್ ಆನಿವರ್ಸರಿ ಫಂಕ್ಷನ್ ಅಲ್ಲಿ. ಸರಿ, ಟೊಪ್ಪಿ ತೆಗಿ. ಸರ್ ಟೊಪ್ಪಿ ತೆಗಿ. ಇಲ್ಲ ಸರ್. ಯಾಕೆ? ನಾನು ಹೆಣದ ಮುಂದೆ ಮಾತ್ರ ತೆಗೆಯೋದು ಸರ್. ಸರ್ ನೀವು ಅಂತಂದ್ರೆ ಬೇಡ. ಸರ್ ನಿಂತರನೇ ಇದ್ದಿದ್ದ ಇನ್ನೊಬ್ಬನ್ನೇ ನೋಡಿದ್ನಲ್ಲ. ಪ್ರಪಂಚದಲ್ಲಿ ಒಂದೇ ತರ 7 ಜನ ಇರ್ತಾರೆ ಅಂತ ಹೇಳ್ತಾರಲ್ಲ ಸರ್. ಹಾಗಾದ್ರೆ ಇನ್ನೂ 5 ಜನ ಇದಾರ? ಇಲ್ಲ ಸರ್. ಡಿಟ್ಟೋ. ಓ, ನಿಂತರನೇ ಇದ್ನಲ್ಲ ಅವನು. ಸೇಮ್ ಟು ಸೇಮ್ ನಿಂತರನೇ ಇದ್ದ. ಇರುತ್ತೆ ಸರ್, ಸಿಮಿಲಾರಿಟಿ ಇದೇ ಇರುತ್ತೆ. ನೀವು ದಿನ ಕಳ್ಳರು ನೋಡ್ತಾ ಇರ್ತೀರಲ್ಲ, ಅದಕ್ಕೆ ಒಂದೇ ತರ ಕಾಣಿಸುತ್ತೆ. ಕಾಗೆ ಕಲರ್ ಇರ್ಬೇಕು. ಹೌದು, ಫುಲ್ ಕಪ್ಪಗೆ.
ಲೇ ಕಲರ್ ಹೇಳಿ ಕನ್ಫ್ಯೂಷನ್ ಮಾಡ್ಬೇಡ. ಇಲ್ಲ sir. ನೀನೇನ್ ಚಿಕ್ಕ ಹುಡುಗನ ನೀನ್ ಇಲ್ಲ sir. ಹೇಳಿದ್ದನ್ನೆಲ್ಲ ಕೇಳಕ್ಕೆ. Sir. ಇದು ತಾವರೆಕೆರೆ. ಗೊತ್ತು ಸರ್, ಈ ತಾವರೆಕೆರೆ ಸ್ಟೇಷನ್ ನಾನೊಂದ್ಸಲ ಸುತ್ತಾಕೊಂಡ್ ಬರ್ತೀನಿ ಸರ್. ಬೆಳಗ್ಗೆನೆ ಒಂದು ಅಮ್ಮ ಬಂದು ಕ್ಲೀನ್ ಮಾಡಿದಾಳೆ. ಆ ತರ ಸುತ್ತಾಡೋದಲ್ಲ ಸರ್ ನನ್ನ ಉದ್ದೇಶ. ಇಷ್ಟು ಸರ್ಕಲ್ ಅಲ್ಲಿ ತುಂಬಾ ಕ್ರಿಮಿನಲ್ಸ್ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸರ್. ಶಾಂತಿ ನೆಮ್ಮದಿನ ಯಾವಾಗ್ಲೂ ಜನಗಳು ಬಯಸ್ತಾರಲ್ವಾ ಸರ್, ಅದಕ್ಕೆ ಈ ಪೊಲೀಸ್ ಇಂಪಾರ್ಟೆಂಟ್. ಅದಕ್ಕೇನೆ ನಾನು ಕ್ಲೀನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ ಸರ್, ನಿಮ್ಮ ಪರ್ಮಿಷನ್ ಮೇಲೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವಿತ್ ಯು ಪರ್ಮಿಷನ್ ನಾನು ಮಾತು ಕೇಳ ಸರ್? ಪ್ಲೀಸ್. ನೀವ್ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಸರ್. ಈ ಕೆನ್ನೆ ಏನಕ್ಕೆ ಸರ್ ಇಷ್ಟು ಕಪ್ಪಿದೆ? ಹೋಗ್ಲಿಂದ. ಏಯ್ ಬಾಯ್ಲಿ ಸರ್ ಒಂದೇ ತರ ನೋಡಿದ್ನಲ್ಲ ಇವ್ರನ್ನ. ಬೇಡ ಬೇಡ, ಅದನ್ನ ನಾನೇ ನೋಡ್ತೀನಿ. ಯಾವ ಕೇಸ್ ಸರ್? ಒಂದು ಕನ್ಫ್ಯೂಷನ್ ಕೇಸು. ಇದು ಅವನೇನೆ. ಅವ್ನ್ ಕಳ್ಳ ಆದ್ರೆ ಪೊಲೀಸ್ ಆದ್ರೆ ಏನು, ನೀವು ಬಂದ್ ಊಟ ಮಾಡಿ. ಒಂದ್ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಊಟ ಸೇರಲ್ಲ. ಇಬ್ರು ಒಂದೇ ತರ ಇದ್ದಾರೆ. ಇದು ಹಾಗೇನೆ, ಒಂದ್ ರೀತಿ ಡಬಲ್ ರೋಲ್ ಇದ್ದ ಹಾಗೆ. ಹಲೋ, ಎಣ್ಣೆ ಹೊಡೆದ್ರೆ ಹಂಗೆಲ್ಲ ಅನ್ಸುತ್ತೆ. ಮೊದ್ಲು ಅವ್ನ್ಗೆ ನಿದ್ದೆ ಮಾಡಕ್ ಹೇಳು. ಅಣ್ಣ, ಆ ಎಸ್ಐ ಅಪಾಯಿಂಟ್ಮೆಂಟ್ ಲೆಟರ್ ವೆರಿಫೈ ಮಾಡಿದ್ದೀರಲ್ವಾ? ಎಲ್ಲಾ ರೆಕಾರ್ಡ್ಸು ವೆರಿಫೈ ಆಗಿದೆ, ಓಕೆ ಆಗಿದೆ, ಪೋಸ್ಟಿಂಗ್ ಆಗಿದೆ. ಹಾಗಾದ್ರೆ ನೀವ್ ಅನ್ಕೊಳ್ಳೋದೇ ತಪ್ಪು. ಇಲ್ಲಿ ನೋಡಿ ಅತ್ಗೆ, ನಾನ್ ಅವತ್ತೇ ಹೇಳಿಲ್ವಾ ಅಣ್ಣ ಚಿಕ್ಕ ವಯಸ್ಸಿಂದನೂ ಹೀಗೆ ಸ್ವಲ್ಪ ಅವಸರ, ಕೆಲ್ಸಕ್ ಬರ್ದಿರೋ ಅನ್ಮಾನ, ಹಾಗೆ ಸ್ವಲ್ಪ ಮುಟ್ಟಾಳ್ತಾನ. ಮುಟ್ಟಾಳನ ಯಾರು ಹೇಳ್ತಿದ್ದೆ? ಆಯ್ತು, ಊಟ ಮಾಡಿ ಇವಾಗ. ನಾನಿನ್ನ ಎತ್ತುತ್ತೀನಿ. ಅದಕ್ JCP ತಗೋಬರ್ಬೇಕು. ಏನೇ ಹೇಳ್ತಾನೆ ನೀನು? ಯಾವ್ದಕ್ಕೂ ನಾನು ಎಸ್ಐನ ಒಂದ್ಸಲ ನೋಡ್ತೀನಿ, ಆಮೇಲೆ ನನ್ನಿಂದ ಏನಾಗುತ್ತೋ ಅದನ್ನ ನಾನ್ ಸರಿ, ಸ್ವಲ್ಪ ನೀನ್ ಟ್ರೈ ನೋಡು. ಮಾಡ್ತೀನಿ. ನಾನು ಅವನ್ನ ಮಾತ್ರ ಬಿಡಲ್ಲ. ಅವನ್ ಮುಂದೆ ಏನು ಬೇಡ. ಎಲ್ಲ ನಾ ಇಲ್ಲ, ತಪ್ಪಿಸ್ಕೊಂಡೆ. ಅಯ್ಯೋ ಸರ್, ನಾನಿಲ್ಲಿ ಟಿವಿ ಸೀರಿಯಲ್ ನೋಡೋಣ ಅಂತ ಬಂದೆ ಸರ್. ಮಗ ನೀನೇ ನಿಲ್ಲಿ. ಪೊಲೀಸ್ ಡ್ರೆಸ್ ನಿನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೊಸ ಕಳ್ಳ, ಇದೆಲ್ಲ ನಿನ್ಗೆ ಎಲ್ಲಿ ಸಿಕ್ತು? ಯೂನಿಫಾರ್ಮ್ ತುಂಬಾ ಚೆನ್ನಾಗಿದೆ. ಅಯ್ಯೋ ಸಿಕ್ಕಾಕೊಂಡ್ಬಿಟ್ವಿ ಅನ್ಸುತ್ತೆ. ಬಾ ಇಲ್ಲಿಂದ ಓಡೋಣ. ಬೇಗ ಬಾ ಬಾ ಅಂತ ಹೇಳ್ತಿದ್ದೀನಲ್ಲ. ಏನ್ ಮಾಡ್ತಾ ಇದ್ಯಾ? ಅಯ್ಯೋ, ಅಮ್ಮ, ಇಲ್ಲ ನೋಡೋ, ನೀನ್ ತಮಾಷೆ ಕೊಡಿದ್ರು ನಾನು ತುಂಬಾ ಜೋರಾಗಿ ನೋಡ್ತಾ ಇದ್ದೆ. ಹೇಳ, ಹೆಂಗ್ ಬಂದೆ ಒಳಗಡೆ ನೀನು? ಈ ವಿಷಯ ನಿನ್ ಗೊತ್ತಿಲ್ವಾ? ಹೇಳಲಿ. ಬಾಗಲ್ದು ಡೋರ್ನ ಹಾರಾಕಿರೋ ಬಟ್ಟೆ ಹಿಡ್ಕೊಂಡು ಹತ್ಕೊಂಡು ಮೇಲ್ಗಡೆ ಬಂದು ಎಲ್ಲ ಹೊಡೆದಾಕ್ ಒಳಗಡೆ ಬಂದೆ. ಇದ್ರೊಳಗಡೆ ಹೆಂಗೋ ಬಂದೆ? ಕಿಟಕಿದು ಕಂಬಿನ ಹಂಗೆ ಅಗ್ಲಿಸಿ ಬೆಕ್ಕಿನ ತರ ಒಳಗಡೆ ಎಗ್ಕೊಂಡ್ ಬಂದೆ ಅಲ್ವಾ? ಕೇಳಿಸ್ಕೊಂಡ್ರಿ ಅಲ್ವಾ ಕಳ್ರ ಹೆಂಗ್ ಒಳಗಡೆ ಬರ್ತಾರೆ ಅಂತ? ಹಿಂಗೆ ಯಾಮಾಡ್ತಾ ಇದ್ರೆ ರೂಮ್ಗೂ ಬಂದ್ಬಿಡ್ತಿದ್ರು. ಅದೇನು ಅಷ್ಟೊಂದು ರಿಸ್ಕ್ ಅಲ್ಲ. ಹೊಡಿಬೇಡ. ಇದಕ್ಕೇನೆ ಹೇಳೋದು, ಬಾಗ್ಲ ಹತ್ರ ಕಿಟಕಿ ಹತ್ರ ಸ್ವಲ್ಪ ಸ್ಟೀಲ್ ಪಾತ್ರೆಗಳಿಟ್ರೆ ಒಳ್ಳೇದು ಅಂತ. ಅದು ಬಿದ್ದಾಗ ಶಬ್ದ ಕೇಳಿದೊಳ್ಬೋದಲ್ವಾ? ನಾವು ತಿನ್ನೋ ಊಟದಲ್ಲಿ ಕಲ್ಲ ಮುಚ್ಚಲೆ. ತುಂಬಾ ಧನ್ಯವಾದ ಸರ್, ನೀವು ಸರಿಯಾದ ಟೈಮಿಗೆ ಬಂದಿದ್ದೀರಾ. ನನ್ ಡ್ಯೂಟಿ ಅಲ್ವಾ? ಅದ್ ಸರಿ ಸರ್, ಇವ್ನ್ ಇಲ್ಲೇ ಕಳ್ತನ ಮಾಡಕ್ ಬರ್ತಾನೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ನಮ್ ನಡುವೆ ನಡೆಯುವಂತ ಒಂದು ಸಣ್ಣ ಗೇಮ್ ಅಲ್ವಾ? ಒಪ್ಕೋಬೇಕು ಮಗ, ನಿನ್ನ ಈ ಗೆಟಪ್ ಅಲ್ಲಿ ಯಾರಾದ್ರೂ ನೋಡಿದ್ರು ಅಂದ್ರೆ ನೀನ್ ಪೊಲೀಸ್ ಅಂತ ಎಲ್ರು ನಂಬಿಡ್ತಾರೆ. ಅಷ್ಟು ಪರ್ಫೆಕ್ಟ್ ಆಗಿದೆ. ಈ ವೇಷದಲ್ಲಿ ಬಂದಿದ್ದು ಒಳ್ಳೇದಾಯ್ತು. ನೋಡಿದ್ಯಾ, ಇಬ್ರು ತಪ್ಪಿಸ್ಕೊಂಡ್ಬಿಟ್ವಿ. ನಿನಗೆ ಒಳ್ಳೆ ಬುದ್ಧಿ ಇದೆ. ಶಭಾಷ್. ನೋಡು, ಇನ್ ಮುಂದೆ ಹೊಡೆದ್ರೆ ನಾನು ಹೊಡಿತೀನಿ. ಇನ್ನೊಂದ್ಸಲ ಈ ಸ್ಟೇಷನ್ ಸುತ್ತ ನೀನು ನಿನ್ ಗ್ಯಾಂಗ್ ಕಳ್ತನ ಮಾಡಿ ನಾನೇನಾದ್ರೂ ಕೇಳ್ಪಟ್ಟೆ, ಎಲ್ರು ಕೈ ಕಾಲು ಮುರಿದಾಕ್ಬಿಡ್ತೀನಿ.